ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. Dear trainees, welcomes you to all for today classes. ತರಬೇತಿದಾರರೇ, ಈ ಇಂದಿನ ತರಗತಿಯಲ್ಲಿ ಸಾಫ್ಟ್ವೇರ್ ಮೇಂಟೆನೆನ್ಸ್, ಹೌಸ್ ಕೀಪಿಂಗ್ ಅಂಡ್ 5S ಬಗ್ಗೆ ತರಗತಿಯನ್ನು ನಾನು ತೆಗೆದುಕೊಂಡಿದ್ದೆ. Today we will discuss another topic, that is disposal of waste materials. ಈಗೆಲ್ಲ ನಿಮಗೆ ಈ ಒಂದು ಸ್ಲೈಡ್ ನಲ್ಲಿ ಕಾಣ್ತಾ ಇದೆ, ಎಲ್ಲ ತ್ಯಾಜ್ಯ ವಸ್ತುಗಳು, ವೇಸ್ಟ್ ಮೆಟೀರಿಯಲ್, ಕಸ ಅಂತ ಕರಿತೀವಿ. ಇದನ್ನ ಯಾವ ರೀತಿ ವಿಲೇವಾರಿ ಮಾಡ್ತಕ್ಕಂಥದ್ದು, ಡಿಸ್ಪೋಸ್ ಮಾಡ್ತಕ್ಕಂಥದ್ದು, ಕೈಗಾರಿಕೆಗಳಲ್ಲಿ, ಡೊಮೆಸ್ಟಿಕ್ ಪರ್ಪಸಸ್ ನಲ್ಲಿ, ಮನೆಗಳಲ್ಲಿ, ಆಸ್ಪತ್ರೆಗಳಲ್ಲಿ, ಆಫೀಸ್ಗಳಲ್ಲಿ ಅನೇಕ ರೀತಿಯಾದಂತಹ ವೇಸ್ಟ್ ಮೆಟೀರಿಯಲ್ ಪ್ರೊಡ್ಯೂಸ್ ಆಗ್ತಾರೆ ಪ್ರತಿದಿನ. ಇದನ್ನ ವಿಲೇವಾರಿ ಮಾಡ್ತಕ್ಕಂಥ ವ್ಯವಸ್ಥೆ ಹೇಗೆ, ವೇಸ್ಟ್ ಮೆಟೀರಿಯಲ್ ಅಂದ್ರೆ ಏನು ಅನ್ನೋದನ್ನ ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ. At the end of this lesson, you shall be able to state what is waste material. Waste material ಅಂದ್ರೆ ಏನು? List the waste material in a workshop. ವರ್ಕ್ಶಾಪ್ ನಲ್ಲಿ, ಇಂಡಸ್ಟ್ರಿ, ಶಾಪ್ ಫ್ಲೋರ್ ನಲ್ಲಿ ಯಾವ ರೀತಿಯಾದಂತಹ ವೇಸ್ಟ್ ಮೆಟೀರಿಯಲ್ಸ್ ಇರುತ್ತೆ. ಎಕ್ಸ್ಪ್ಲೈನ್ ದ ಮೆಥಡ್ ಆಫ್ ಡಿಸ್ಪೋಸಲ್ ಆಫ್ ವೇಸ್ಟ್ ಮೆಟೀರಿಯಲ್. ವೇಸ್ಟ್ ಮೆಟೀರಿಯಲ್ ಯಾವ ರೀತಿ ಡಿಸ್ಪೋಸ್ ಮಾಡ್ತಕ್ಕಂಥದ್ದು, ಡೆಲಿವರಿ ಮಾಡ್ತಕ್ಕಂಥದ್ದು. ವೇಸ್ಟ್ ಮೆಟೀರಿಯಲ್ ನ ಡಿಸ್ಪೋಸ್ ಮಾಡೋದ್ರಿಂದ ಏನೆಲ್ಲ ಅನುಕೂಲತೆಗಳಿದೆ. ಸ್ಟೇಟ್ ದ ಅಡ್ವಾಂಟೇಜ್ ಆಫ್ ಡಿಸ್ಪೋಸಲ್ ಆಫ್ ವೇಸ್ಟ್ ಮೆಟೀರಿಯಲ್ಸ್. ಸ್ಟೇಟ್ ಕಲರ್ಡ್ ಕೋಡ್ ಫಾರ್ ಬಿನ್ಸ್ ಫಾರ್ ವೇಸ್ಟ್ ಅಗ್ರಿಗೇಷನ್. ವೇಸ್ಟ್ ಅಗ್ರಿಗೇಷನ್ ಮಾಡುವಾಗ ಒಂದು ಸ್ಟ್ಯಾಂಡರ್ಡೈಸ್ ಕಲರ್ ಕೋಡ್ ಅನ್ನು ಕೊಟ್ಕೊಂಡಿರ್ತೀವಿ, ಅದರ ಬಗ್ಗೆ ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ನಾವು ಲೆಟ್ ಅಸ್ ಕಮ್ ಟು ವಾಟ್ ಈಸ್ ವೇಸ್ಟ್. ವೇಸ್ಟ್ ಅಂದ್ರೆ ಕನ್ನಡದಲ್ಲಿ ತ್ಯಾಜ್ಯ ಅಂತ ನಾವು ಕರಿತೀವಿ. ವೇಸ್ಟ್ ಅಂದ್ರೆ ಏನು? ಸೊ ವೇಸ್ಟ್ ಆರ್ ವೇಸ್ಟಸ್. ವೇಸ್ಟ್ ಆರ್ ದ ಅನ್ವಾಂಟೆಡ್ ಆರ್ ಅನ್ಯೂಸಬಲ್ ಮೆಟೀರಿಯಲ್ಸ್. Waste is any substance which is discarded after primary use or is worthless, defective and of no use. ತ್ಯಾಜ್ಯ ಅಥವಾ ತ್ಯಾಜ್ಯಗಳು ಅಂತ ಕರಿತೀವಿ, ಕಸ ಅಥವಾ ಕಸ. ಈ ಅನಗತ್ಯ ಅಥವಾ ಉಪಯೋಗಿಸಲು ಸಾಧ್ಯ ಆಗದೇ ಇರತಕ್ಕಂತ ವಸ್ತುಗಳು ಅನ್ನ ನಾವೇನಂತ ಕರಿತೀವಿ? ವೇಸ್ಟ್ ಅಂತ ಕರಿತೀವಿ. ಯಾವ ವಸ್ತುವನ್ನ ನಾವು ಉಪಯೋಗಿಸ್ಲಿಕ್ಕೆ ಸಾಧ್ಯವಿಲ್ಲೋ, ಯಾವ ವಸ್ತು ಅನಗತ್ಯವಾಗಿರುತ್ತೋ, ಯಾವ ವಸ್ತುವನ್ನ ನಾವು ತಿರಸ್ಕರಿಸಲ್ಪಟ್ಟಿರ್ತೀವೋ, ಅಥವಾ ಯಾವ ವಸ್ತುವನ್ನ ನಾವು ನಿಷ್ಪ್ರಯೋಜಕ ಅಂತ ಅನ್ಕೊಂಡಿರ್ತೀವೋ, ಯಾವ ವಸ್ತುವನ್ನ ನಾವು ದೋಷಯುಕ್ತ ಮತ್ತು ಅದರಿಂದ ಯಾವುದೇ ಪ್ರಯೋಜನವಿಲ್ಲ ಅಂತ ಕರಿತೀವೋ, ಅಂತ ವಸ್ತುವನ್ನ ನಾವೇನಂತ ಕರಿತೀವಿ ಮಕ್ಕಳೇ? ತ್ಯಾಜ್ಯ. ದಟ್ ಮೀನ್ಸ್ ವೇಸ್ಟ್ ಅಂತ ನಾವು ಕರಿತೀವಿ. ಅರ್ಥ ಆಯ್ತಲ್ಲ? ನಾವು ಡಿಸ್ಪೋಸಲ್ ಆಫ್ ವೇಸ್ಟ್ ಮೆಟೀರಿಯಲ್ ಅಲ್ಲಿ ನೆಕ್ಸ್ಟ್ ವೇಸ್ಟ್ ಮೆಟೀರಿಯಲ್ಸ್ ಗೆ ನಾವು ಬಂದಾಗ ಇಂಡಸ್ಟ್ರಿಯಲ್ ವೇಸ್ಟ್ ಅಂತ ಕರಿತೀವಿ. ಕೈಗಾರಿಕಾ ತ್ಯಾಜ್ಯ. ನೋಡಿ, ತ್ಯಾಜ್ಯಗಳೇನಿದೆ, ಇಂಡಸ್ಟ್ರೀಸ್ ನಲ್ಲಿ ತ್ಯಾಜ್ಯ ಬರುತ್ತೆ, ನಿಮ್ ಮನೆಯಲ್ಲಿ ತ್ಯಾಜ್ಯ ಬರುತ್ತೆ. ಈಗ ನಮ್ಮ ಇಂಡಸ್ಟ್ರೀಸ್ ನಲ್ಲಿ, ನಮ್ಮ ITI ಕಾಲೇಜ್ ಇನ್ಸ್ಟಿಟ್ಯೂಟ್ ನಲ್ಲಿ ತ್ಯಾಜ್ಯ ಕಸ ಬರುತ್ತೆ, ಮತ್ತೆ ಆಸ್ಪತ್ರೆಗಳಲ್ಲಿ ತ್ಯಾಜ್ಯ ಇರುತ್ತೆ, ಕಸ ಬರುತ್ತೆ, ವೇಸ್ಟ್ ಬರುತ್ತೆ, ಮತ್ತೆ ಶಾಪ್ಸ್ ನಲ್ಲಿ ಬರುತ್ತೆ, ಮತ್ತೆ ಸಿಟಿ ಒಳಗಡೆ ನೀವೆಲ್ಲ ನೋಡ್ತಾ ಇರ್ತೀರಿ, ಎಲ್ಲಂದ್ರಲ್ಲಿ ಮಿಕ್ಸ್ ಹಾಕಿರ್ತಾರೆ. ಸೊ ಡಿಫ್ರೆಂಟ್ ವೇಸ್ಟ್ ಎಲ್ಲೆಲ್ಲಿ ಉತ್ಪತ್ತಿ ಆಗುತ್ತೆ ಅಲ್ಲಲ್ಲೇ ನಾವು ಕಾಣಬಹುದು. ಪ್ರತಿಯೊಂದು ಆರ್ಥಿಕವಾಗಿ ಚಟುವಟಿಕೆಯಿಂದ ಕೂಡಿರ್ತಕ್ಕಂಥ ಎಲ್ಲಾ ಸ್ಥಳಗಳಲ್ಲೂ ವೇಸ್ಟ್ ಜನರೇಷನ್ಸ್ ಆಗುತ್ತೆ, ವೇಸ್ಟ್ ಬಂದಿರುತ್ತೆ. ಇದನ್ನ ನಾವು ಪ್ರಾಪರ್ ಡಿಸ್ಪೋಸಲ್ ಮಾಡಬೇಕು, ವಿಲೇವಾರಿ ಮಾಡಬೇಕು. ಇಲ್ಲಿ ಇಂಡಸ್ಟ್ರಿಯಲ್ ವೇಸ್ಟ್ ಇಸ್ ವೇಸ್ಟ್ ಪ್ರೊಡ್ಯೂಸ್ಡ್ ಬೈ ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್. ಇಂಡಸ್ಟ್ರಿಯಲ್ ವೇಸ್ಟ್ ಅಂದ್ರೆ ಮಕ್ಕಳೇ ಯಾವ ವೇಸ್ಟ್, ತ್ಯಾಜ್ಯ ಅಥವಾ ಕಸ ಕೈಗಾರಿಕೆಗಳ ಚಟುವಟಿಕೆಗಳಿಂದ ಉತ್ಪತ್ತಿಯಾಗುತ್ತೋ, ಇನ್ ದ ಫ್ಯಾಕ್ಟರೀಸ್ ಲೈಕ್ ಮಿಲ್ಸ್ ಇರ್ಬೋದು, ಮೈನ್ಸ್ ಇರ್ಬೋದು, ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಇರ್ಬೋದು, ಯಾವುದೇ ತರದ ಇಂಡಸ್ಟ್ರೀಸ್ ಇರ್ಬೋದು, ವೇಸ್ಟ್ ಜನರೇಟ್ ಆಗೇ ಆಗುತ್ತೆ. ನೆನಪಿನಲ್ಲಿ ಇಟ್ಕೊಳ್ಳಿ. ಅದನ್ನ ನಾವು ಇಂಡಸ್ಟ್ರಿಯಲ್ ವೇಸ್ಟ್, ಇಂಡಸ್ಟ್ರಿಯಲ್ ಆಕ್ಟಿವಿಟಿಯಿಂದ ಜನರೇಟ್ ಆಗ್ತಕ್ಕಂತ ಕಸ ಅಥವಾ ತ್ಯಾಜ್ಯವನ್ನ ಕೈಗಾರಿಕಾ ತ್ಯಾಜ್ಯ, ಇಂಡಸ್ಟ್ರಿಯಲ್ ವೇಸ್ಟ್ ಅಥವಾ ಫ್ಯಾಕ್ಟರೀಸ್ ವೇಸ್ಟ್ ಅಂತ ನಾವು
ಕರಿತೀವಿ. ಇಲ್ಲಿ ವೇಸ್ಟ್ ಮೆಟೀರಿಯಲ್ಸ್ ನಿಮಗೆ ಅನೇಕ ಬರುತ್ತೆ. ಅದು ಕಾಟನ್ ವೇಸ್ಟ್ ಇರ್ಬೋದು, ಇಂಡಸ್ಟ್ರಿಯಲ್ ವೇಸ್ಟ್ ನಾನು ಹೇಳ್ತಾ ಇರೋದು. ಕಾಟನ್ ವೇಸ್ಟ್ ಇರ್ಬೋದು, ಮೆಟಲ್ ಚಿಪ್ಸ್ ಇರ್ಬೋದು, ಅಥವಾ ಡಿಫ್ರೆಂಟ್ ಮೆಟೀರಿಯಲ್ಸ್ ಇರ್ಬೋದು, ಆಯಿಲ್ ನಲ್ಲಿ ಲುಬ್ರಿಕೇಟಿಂಗ್ ಆಯಿಲ್ ಇರ್ಬೋದು, ಸಾಲ್ಯುಬಲ್ ಆಯಿಲ್ ಇರ್ಬೋದು, ಇತರೆ ಬೇರೆ ಆಯಿಲ್ಸ್ ಇರ್ಬೋದು, ಮತ್ತೆ ಅದರ್ ಬೇರೆ ಬೇರೆ ತರದ ವೇಸ್ಟ್. ಉದಾಹರಣೆಗೆ ಎಲೆಕ್ಟ್ರಿಕಲ್ ಸ್ಕ್ರಾಪ್, ಎಲೆಕ್ಟ್ರಾನಿಕ್ಸ್ ಸ್ಕ್ರಾಪ್, ಇ ವೇಸ್ಟ್ ಅಂತ ಕರಿತೀವಿ, ಇ ತ್ಯಾಜ್ಯ ಅಂತ ಕರಿತೀವಿ. ಗ್ಲಾಸಸ್ ಇರ್ಬೋದು, ಎಲೆಕ್ಟ್ರಿಕಲ್ ವೇಸ್ಟ್ ಇರ್ಬೋದು, ವೈರ್ಸ್ ಇರ್ಬೋದು, ಪ್ಲಾಸ್ಟಿಕ್ಸ್ ಇರ್ಬೋದು, ಕ್ಯಾನ್ಸ್ ಇರ್ಬೋದು, ಖಾಲಿ ಎಂಟಿ ಬಾಟ್ಲ್, ಅನ್ಯೂಸ್ಡ್ ಯೂಸ್ ಅಂಡ್ ಥ್ರೋ ಬಾಟ್ಲ್ಸ್ ಇರ್ಬೋದು. ಸೊ ದಿಸ್ ಆರ್ ಆಲ್ ದ ವೇಸ್ಟಸ್ ನೋಡಿ. ಕಾಟನ್ ವೇಸ್ಟು, ಆಯಿಲ್ ವೇಸ್ಟು, ಲುಬ್ರಿಕೇಟಿಂಗ್ ಆಯಿಲ್, ಕೂಲೆಂಟು, ಮೆಟಲ್ ಚಿಪ್ಸು, ಎಲೆಕ್ಟ್ರಿಕಲ್ ವೇಸ್ಟ್ ಅಲ್ಲಿ ಏನೆಲ್ಲ ಬರುತ್ತೆ. ಒಂದು ಬಲ್ಬ್ ಬರ್ನ್ ಆದ್ರೆ ಅದು ವೇಸ್ಟೇ, ಒಂದು ಸ್ವಿಚ್ ಹೋದ್ರೆ ಅದು ವೇಸ್ಟೇ. ಲೈಕ್ ದಟ್ ಒಂದು ಟಿವಿ ಕೆಟ್ಟ ಮೂಲೆಗೆ ಹಾಕಿದ್ರೆ ಅದು ವೇಸ್ಟೇ, ಒಂದು ಮಾನಿಟರ್ ಕೆಟ್ಟೋದ್ರೆ ಅದು ವೇಸ್ಟೇ. ಸೊ ಈ ರೀತಿ ಒಂದು ಮೊಬೈಲ್ ಕೆಟ್ಟರೆ ಅದು ವೇಸ್ಟೇ, ಮತ್ತೆ ಅದನ್ನ ಮರುಬಳಕೆ ಮಾಡ್ಲಿಕ್ಕೆ ಆಗಲ್ಲ ನೀವು. ಇವೆಲ್ಲವನ್ನ ನಾವೇನಂತ ಕರಿತೀವಿ? ಈ ತ್ಯಾಜ್ಯಗಳು ಅಂತ ಕರಿತೀವಿ. ಇವುಗಳು ಇದೆ. ಅದ್ರ ಜೊತೆಗೆ ಕಾಟನ್ ವೇಸ್ಟು, ಮೆಟಲ್ ಚಿಪ್ಸು, ಆಯಿಲ್ ವೇಸ್ಟು, ಇವುಗಳು ಕೂಡ. ಇವೆಲ್ಲ ಕೈಗಾರಿಕೆಯಲ್ಲಿ ನಡೀತಕ್ಕಂಥ ಚಟುವಟಿಕೆಗಳಲ್ಲಿ, ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್ ನಲ್ಲಿ ಬರ್ತಕ್ಕಂಥ ತ್ಯಾಜ್ಯಗಳು. ದಿಸ್ ಆರ್ ಆಲ್ ದ ಡಿಫರೆಂಟ್ ಟೈಪ್ಸ್ ಆಫ್ ವೇಸ್ಟ್. ಮತ್ತೆ ಈ ವೇಸ್ಟ್ ಅನ್ನು ಹೇಗೆ ಡಿಸ್ಪೋಸ್ ಮಾಡ್ತಕ್ಕಂಥ, ಡಿಸ್ಪೋಸಲ್ ಅಂದ್ರೆ ವಿಲೇವರಿ ಮಾಡ್ತಕ್ಕಂಥದ್ದು ಹೇಗೆ? ಸಾಮಾನ್ಯವಾಗಿ ಮಕ್ಕಳು ವೇಸ್ಟ್ ಅನ್ನ ಫಸ್ಟ್ ಮಿನಿಮೈಸ್ ಮಾಡಬೇಕು. ಈಗ ನೀವೆಲ್ಲ ದಿನನಿತ್ಯ ಪತ್ರಿಕೆಯಲ್ಲಿ ನೋಡ್ತಾ ಇರ್ತೀರಿ, ಅಲ್ಲಿ ವೇಸ್ಟ್, ಆ ಸಿಟಿನಲ್ಲಿ ಇಷ್ಟು, ಬೆಂಗಳೂರಿನಲ್ಲಿ ಇಷ್ಟು ತ್ಯಾಜ್ಯ ಇದೆ, ಈ ರೀತಿ ಪರಿಸರ ಮಾಲಿನ್ಯವಾಗ್ತಾ ಇದೆ, ಈ ರೋಡ್ ನಲ್ಲಿ, ರಸ್ತೆನಲ್ಲಿ ಎಲ್ಲಂದರಲ್ಲಿ ಕಸವನ್ನು ಎಸಿತಾ ಇದ್ದಾರೆ, ಅದರಿಂದ ಅನೇಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ತೊಂದರೆಗಳಾಗ್ತಾ ಇದೆ. ಇದೆಲ್ಲವನ್ನು ನೋಡ್ತೀವಿ. ಹಾಗಾಗಿ ನಾವೇನ್ ಮಾಡಬೇಕು? ಟು ಮಿನಿಮೈಸ್ ದ ವೇಸ್ಟ್ ಕಡಿಮೆ ಮಾಡಬೇಕು. ಮತ್ತೆ ವೇಸ್ಟ್ ಮೆಟೀರಿಯಲ್ಸ್ ಅನ್ನ ಏನ್ ಮಾಡಬೇಕು? ರಿಯೂಸ್ ಮಾಡಬೇಕು, ರೀಸೈಕಲ್ ಮಾಡಬೇಕು, ಕಾಂಪೋಸ್ಟ್ ಮೆನೂರ್ ಮಾಡಬೇಕು, ಅದರಿಂದ ಎನರ್ಜಿ ರಿಕವರಿ ಮಾಡ್ಕೋಬೇಕು, ಮತ್ತೆ ಡಿಸ್ಪೋಸಲ್ ಮಾಡಬೇಕು. ದಟ್ಸ್ ವೈ ಇಟ್ಸ್ ಎ ಮೋಸ್ಟ್ ಸಸ್ಟೈನಬಲ್ ಅಂಡ್ ಲೀಸ್ಟ್ ಸಸ್ಟೈನಬಲ್ ಅಂತ ಇದನ್ನ ನಾವು ಕರಿತೀವಿ, ವೇಸ್ಟ್ ಡಿಸ್ಪೋಸಲ್. ಮೊದಲನೇದು ರೀಸೈಕ್ಲಿಂಗ್ ಅಂತ ಹೇಳ್ತೇನೆ. ಇಲ್ಲಿ ರೀಸೈಕ್ಲಿಂಗ್ ಅಂದ್ರೆ ಏನು? ರೀಸೈಕ್ಲಿಂಗ್ is one of the most well-known managing of waste. It is not expensive and can be easily done by you. If you carry out recycling, you will save a lot of energy, resources, and thereby reduce the pollutions. ರೀಸೈಕ್ಲಿಂಗ್ ಅಂದ್ರೆ ಕನ್ನಡದಲ್ಲಿ ಮಕ್ಕಳೇ ಮರುಬಳಕೆ ಅಂತ ನಾವು ಕರಿತೀವಿ. ಈ ತ್ಯಾಜ್ಯವನ್ನ ನಿರ್ವಹಣೆಯನ್ನು ಮಾಡೋದ್ರಲ್ಲಿ ಈ ರೀಸೈಕ್ಲಿಂಗ್ ಅನ್ನೋ ಪದ ಏನಿದೆ, ಮರುಬಳಕೆ ಅಂತಕ್ಕಂಥ ಪದ, ಇದು ಅತ್ಯಂತ, ಈ ಪದ ಬಹಳ ಪ್ರಸಿದ್ಧವಾದಂಥದ್ದು. ಇದು ದುಬಾರಿ ಅಲ್ಲ, ಯಾರು ಬೇಕಾದ್ರೂ ಮಾಡಬಹುದು. ನೀವು ಕೂಡ ಸುಲಭವಾಗಿ ರೀಸೈಕ್ಲಿಂಗ್ ಅನ್ನ ಮಾಡಬಹುದು. ಯಾರು ರೀಸೈಕ್ಲಿಂಗ್ ಅನ್ನ ಮಾಡ್ತಾ ಇರ್ತಾರೆ, ತ್ಯಾಜ್ಯವನ್ನ ಮರುಬಳಕೆಯನ್ನ ಮಾಡ್ತಾ ಇರ್ತಾರೆ, ಅಲ್ಲಿ ಮಾಲಿನ್ಯ ಕಡಿಮೆ ಇರುತ್ತೆ. ಮಾಲಿನ್ಯವನ್ನ ಕಡಿಮೆ ಮಾಡಬಹುದು. ಯು ವಿಲ್ ಸೇವ್ ಎ ಲಾಟ್ ಆಫ್ ಎನರ್ಜಿ. ಶಕ್ತಿಯ ಉಳಿತಾಯವನ್ನು ಮಾಡಬಹುದು ನೀವು. ಮತ್ತೆ ಪೊಲ್ಯೂಷನ್ಸ್ ಅನ್ನ ಪೊಲ್ಯೂಷನ್ಸ್ ಅನ್ನ ನಾವು ಕಡಿಮೆ ಮಾಡಬಹುದು. ಎಲ್ಲ ಉಪಯೋಗ ರೀಸೈಕ್ಲಿಂಗ್ ಮಾಡೋದು. ಇಟ್ ಈಸ್ ಒನ್ ಆಫ್ ದ ಮೆಥಡ್ ಆಫ್ ವೇಸ್ಟ್ ಡಿಸ್ಪೋಸಲ್. ಇನ್ನು ಎರಡನೇದು ಕಾಂಪೋಸ್ಟಿಂಗ್ ಅಂತ ಕರಿತೀವಿ. ದಿಸ್ ಇಸ್ ಎ ನ್ಯಾಚುರಲ್ ಪ್ರೋಸೆಸ್ that is completely free of any hazardous byproducts. This process involves breaking down the material into organic compounds that can be used as a manure. ಈ ಕಾಂಪೋಸ್ಟ್ ಅಂತಕ್ಕಂಥದ್ದು ಒಂದು ನೈಸರ್ಗಿಕ ಪ್ರಕ್ರಿಯೆ. ಇಲ್ಲಿ ಫ್ರೀ ಫ್ರಮ್ ಎನಿ ಹಜಾರ್ಡಸ್ ಬೈ ಪ್ರಾಡಕ್ಟ್ಸ್. ಇಲ್ಲಿ ಈ ಒಂದು ಕಾಂಪೋಸ್ಟಿಂಗ್ ಅನ್ನ ಮಾಡ್ತೀವಲ್ಲ, ಇಲ್ಲಿ ಯಾವುದೇ ಅಪಾಯಕಾರಿಯಾದಂತ ಸನ್ನಿವೇಶ ಉದ್ಭವ ಆಗೋದಿಲ್ಲ. ಇಲ್ಲಿ ಸಾವಯವ ಸಂಯುಕ್ತಗಳಾಗಿ ಒಡೆಯೋದನ್ನ ಇದು ಇನ್ವಾಲ್ವ್ ಆಗುತ್ತೆ. ದಟ್ ಮೀನ್ಸ್
process involves breaking down the materials into the organic compounds. ಆರ್ಗ್ಯಾನಿಕ್ ಅಂದ್ರೆ ಸಾವಯವ ಸಂಯುಕ್ತ ಅಂತ ನಾವು ಕರಿತೀವಿ. ನಂತರ ಯಾವಾಗ ಅದನ್ನ ಕಾಂಪೋಸ್ಟ್ ಮಾಡಿದ್ವಿ, ನಂತರ ಅದನ್ನ ಗೊಬ್ಬರವಾಗಿ ನಾವು ಬಳಸ್ತೀವಿ. ದಟ್ ಇಸ್ ಕಾಲ್ಡ್ ಕಾಂಪೋಸ್ಟಿಂಗ್. ಈ ಉದಾಹರಣೆಗೆ ಹಸಿ ಕಸ ಬರುತ್ತೆ, ಹೊಳಿತಕ್ಕಂಥ ಕಸ ಬರುತ್ತೆ. ಇದನ್ನೆಲ್ಲ ನಾವೇನ್ ಮಾಡ್ಬೋದು, ಅದನ್ನ ಒಂದು ಗುಂಡಿಲ್ ಹಾಕಿ ಅದ್ರ ಮೇಲೆ ಮಣ್ಣನ್ನ ಮುಚ್ಚಿ ಅದನ್ನ ಗೊಬ್ಬರವಾಗಿ ಕನ್ವರ್ಟ್ ಮಾಡಿ ಮತ್ತೆ ಅದನ್ನ ನಾವೇನ್ ಮಾಡ್ಬೋದು, ಗೊಬ್ಬರವಾಗಿ ಗಿಡಗಳಿಗೆ, ಬೆಳೆಗಳಿಗೆ ನಾವು ಕೃಷಿಯಲ್ಲಿ ನಾವು ಬಳಸಬಹುದು. ದಟ್ ಈಸ್ ಕಾಂಪೋಸ್ಟಿಂಗ್ ಅಂತ ನಾವು ಕರಿತೀವಿ. ನಿಮ್ಮ ಮನೆಯಲ್ಲಿ ಬರ್ತಕ್ಕಂಥ ತರಕಾರಿ ಸಿಪ್ಪೆ, ಎಲೆ, ಹಣ್ಣಿನ ಸಿಪ್ಪೆ, ಈ ರೀತಿಯಾದಂತ ವೇಸ್ಟ್ ಅನ್ನ ನಾವೇನ್ ಮಾಡಬಹುದು, ಕಾಂಪೋಸ್ಟಿಂಗ್, ಗೊಬ್ಬರವಾಗಿ ಕನ್ವರ್ಟ್, ಮೆನೂರ್ ಆಗಿ ನಾವೇನ್ ಮಾಡಬಹುದು, ಕನ್ವರ್ಟ್ ಅನ್ನ. ಇದು ಒಂದು ಮೆಥಡ್ ಆಫ್ ವೇಸ್ಟ್ ಡಿಸ್ಪೋಸಲ್. ಇನ್ನು ಲ್ಯಾಂಡ್ ಫಿಲ್ಸ್ ಅಂತ ಕರಿತೀವಿ. Waste management through the use of landfills involves the use of a large area. This place is dug open and filled with the waste. Landfills ಅಂದ್ರೆ ಈ ತುಂಬಾ ಜಾಸ್ತಿ ವೇಸ್ಟ್ ಜನರೇಟ್ ಆಗ್ತಾ ಇದೆ. ಹೀಗಾಗಿ ಅದನ್ನ ಮ್ಯಾನೇಜ್ ಮಾಡಬೇಕಾದ್ರೆ ದೊಡ್ಡ ದೊಡ್ಡ ಗುಂಡಿಗಳನ್ನ, ಅಂದ್ರೆ ಖಾಲಿ ಇರ್ತಕ್ಕಂಥ ಜಾಗದಲ್ಲಿ, ಖಾಲಿ ಪ್ರದೇಶಗಳಲ್ಲಿ, ಖಾಲಿ ಭೂಮಿ ಇರ್ತಕ್ಕಂಥ ಜಾಗದಲ್ಲಿ ಅಲ್ಲಿ ಏನ್ ಮಾಡ್ತಕ್ಕಂಥದ್ದು, ಗುಂಡಿಯನ್ನ ತೆಗೆದು ಆ ಗುಂಡಿಯ ಒಳಗಡೆಗೆ ನಾವೇನು ವೇಸ್ಟ್ ಅನ್ನ ಪ್ರೊಡ್ಯೂಸ್ ಆಗಿರುತ್ತೆ ಆ ವೇಸ್ಟ್ ಅನ್ನ ಒದಗಿ ಆಗ್ತದೆ. ಸೊ ದಟ್ ಇಸ್ ಕಾಲ್ಡ್ ಲ್ಯಾಂಡ್ ಫಿಲ್ಸ್ ಅಂತ ಕರಿತೀವಿ. ಇಟ್ ಈಸ್ ಅದರ್ ಮೆಥಡ್ ಆಫ್ ವೇಸ್ಟ್ ಡಿಸ್ಪೋಸಲ್. ಇನ್ನು ಬರ್ನಿಂಗ್ ಆಫ್ ವೇಸ್ಟ್ ಮೆಟೀರಿಯಲ್. ನಾವು ಎಲ್ಲ ವೇಸ್ಟ್, ಈಗ ಉದಾಹರಣೆಗೆ ಪ್ಲಾಸ್ಟಿಕ್, ಗ್ಲಾಸ್ ತಗೊಂಡೋಗಿ ಈ ಮಣ್ಣಲ್ಲಿ ಒದಗ್ಬಿಟ್ರೆ ಅದೆಷ್ಟೋ ವರ್ಷಗಳ ಕಾಲ ಹಾಗೆ ಇರುತ್ತೆ, ಅದೇನು ಕೊಳಿಯೋಲ್ಲ. ಕೊಳಿಯೋ ವಸ್ತು ಆದ್ರೆ ಏನ್ ಬೇಕಾದ್ರೂ ಮಾಡಬಹುದು. So if you cannot recycle, or if there are no proper place for setting up landfills, recycle ಮಾಡ್ಲಿಕ್ಕಾಗಲ್ಲ, ಅದನ್ನ landfills ಮಾಡಕ್ಕಾಗಲ್ಲ. You can burn the waste matter generated in your household. Controlled burning of waste at high temperature to produce steam and gas is a prepared waste disposal technique. ಅದನ್ನ ಏನ್ ಮಾಡಬೇಕು, ಹೈ ಟೆಂಪರೇಚರ್ ಅಲ್ಲಿ ಅದನ್ನ ಬರ್ನ್ ಮಾಡಬಹುದು. ಯಾವ್ದನ್ನ, ಯಾವ ವೇಸ್ಟ್ ನ ಲ್ಯಾಂಡ್ ಫಿಲ್ಸ್ ಮಾಡ್ಲಿಕ್ಕಾಗಲ್ವೋ ಅಂತ ವೇಸ್ಟ್. ಅದು ಇದು ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಜನರೇಟ್ ಆಗಬಹುದು, ಇಂಡಸ್ಟ್ರೀಸ್ ನಲ್ಲಿ ಜನರೇಟ್ ಆಗಬಹುದು. ಸೊ ಈ ವೇಸ್ಟ್ ನ ಈ ರೀತಿಯಲ್ಲಿ ನಾವೇನ್ ಮಾಡಬಹುದು, ಬರ್ನ್ ಅನ್ನ ಮಾಡಬಹುದು. ಅದಕ್ಕೂ ಕೂಡ ಒಂದು ಮೆಥಡ್ ಆಫ್ ಡಿಸ್ಪೋಸಲ್. ಈ ವೇಸ್ಟ್ ಅನ್ನ ಡಿಸ್ಪೋಸ್ ಮಾಡೋದ್ರಿಂದ ನಿಮ್ಗೆ ಏನೇನು ಅನುಕೂಲ ಇದೆ? ವರ್ಕ್ ಪ್ಲೇಸ್, ನೀವು ಕೆಲಸ ಮಾಡ್ತಕ್ಕಂಥ ಸ್ಥಳ, ಆ ವರ್ಕ್ ಶಾಪ್ ನೀಟ್ ಅಂಡ್ ಟೈಡಿ, ಆಲ್ವೇಸ್ ನೀಟ್ ಅಂಡ್ ಟೈಡಿ, ಯಾವಾಗಲೂ ಸ್ವಚ್ಛವಾಗಿ ಇರುತ್ತೆ. ರೆಡ್ಯೂಸ್ ಅಡ್ವರ್ಸ್ ಇಂಪ್ಯಾಕ್ಟ್ ಆನ್ ಹೆಲ್ತ್. ಪ್ರಾಪರ್ ಡಿಸ್ಪೋಸಲ್ ವೇಸ್ಟ್ ಅನ್ನ ಮಾಡೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರೋದನ್ನ, ಕೆಟ್ಟ ಪರಿಣಾಮ ಬೀರೋದನ್ನ ತಡೆಗಟ್ಟಬಹುದು. ಇಂಪ್ರೂವ್ಸ್ ಎಕನಾಮಿಕ್ ಎಫಿಷಿಯನ್ಸಿ. ಆರ್ಥಿಕವಾಗೂ ಕೂಡ ನಾವು ಮುಂದೆ ಸಾಕು. ವೇಸ್ಟ್ ಅನ್ನ ಕರಾರುವಕ್ಕಾದ ಮೆಥಡ್ ನಲ್ಲಿ ವಿಲೇವರಿಯನ್ನ ಮಾಡೋದ್ರ ಮೂಲಕ. ರೆಡ್ಯೂಸ್ ಅಡ್ವಾನ್ಸ್ ಇಂಪ್ಯಾಕ್ಟ್ ಆನ್ ಎನ್ವೈರನ್ಮೆಂಟ್. ಪರಿಸರದ ಮೇಲೆ ಹಾನಿ ಆಗ್ತಕ್ಕಂಥದ್ದು ನೋಡಿ. ಎಲ್ಲೋ ರೋಡ್ ನಲ್ಲಿ, ರಸ್ತೆನಲ್ಲಿ ಅಂದವಾಯ್ತು, ಅದರಿಂದ ಸ್ಮೆಲ್ ಬರುತ್ತೆ, ಅದರಿಂದ ರೋಗ ರುಜಿನಗಳು ಹರಡುತ್ತವೆ, ಸೊಳ್ಳೆ ಬರುತ್ತೆ, ಹಂದಿ ಕಾಟ, ಇವೆಲ್ಲ ತೊಂದರೆಗಳು ಶುರುವಾಗುತ್ತೆ. ವೇಸ್ಟ್ ಅನ್ನು ಸರಿಯಾಗಿ ನಾವು ಡಿಸ್ಪೋಸ್ ಅನ್ನ ಮಾಡದಂತೆ ಎಲ್ಲದಲ್ಲಿ ಬಿಸಾಕಿದ್ರೆ, ಪ್ಲಾಸ್ಟಿಕ್ ಉದಾಹರಣೆಗೆ ತೆಗೆದುಕೊಂಡೋಗಿ ನೀವು ಬಿಸಾಕಿದ್ರೆ ಅದು ನೀರಿನಲ್ಲಿ, ಮಳೆನಲ್ಲಿ ಕೊಚ್ಕೊಂಡು ತೇಲ್ಕೊಂಡೋಗಿ ಮತ್ತೆ ಎಲ್ಲಿಗೆ ಹೋಗುತ್ತೆ, ನದಿಗೆ ಹೋಗುತ್ತೆ. ನದಿಯಿಂದ ಕೆರೆ, ಕಟ್ಟೆ, ಸಮುದ್ರ ಸೇರುತ್ತೆ. ಅಲ್ಲಿ ಸಮುದ್ರದಲ್ಲಿ ಮತ್ತೆ ಅದು ತೇಲಿ ತೇಲಿ ದಡ ಸೇರುತ್ತೆ. ಅಲ್ಲಿ ಸಮುದ್ರದಲ್ಲಿರ್ತಕ್ಕಂಥ ಜಲಚರಗಳಿಗೆ ತೊಂದರೆ ಆಗುತ್ತೆ. ಈ ಮೂಲಕ ಇದು ಎನ್ವೈರನ್ಮೆಂಟ್, ಪರಿಸರಕ್ಕೆ ತೊಂದರೆ ಆಗ್ತಾ ಇದೆ. ಪ್ರಾಪರ್ ವೇಸ್ಟ್ ಡಿಸ್ಪೋಸಲ್ ಇಂದ ಈ ಪರಿಸರಕ್ಕೆ ತೊಂದರೆ, ಎನ್ವೈರನ್ಮೆಂಟ್ಗೆ ಹಾನಿಯಾಗುತ್ತೆ. ವೇಸ್ಟ್ ಡಿಸ್ಪೋಸಲ್ ನಲ್ಲಿ ಈ ತ್ಯಾಜ್ಯವನ್ನ, ವಿಲೇವಾರಿಯನ್ನ ಮಾಡ್ತಕ್ಕಂಥ ಒಂದು ವಿಧಾನದಲ್ಲಿ ಮತ್ತೊಂದು ಇನ್ಸಿನರೇಷನ್ಸ್ ಅಂತ ಕರಿತೀವಿ. ಅಂದ್ರೆ ಭಸ್ಮ ಮಾಡ್ತಕ್ಕಂಥದ್ದು. ಈ ಕಸವನ್ನ ಎಲ್ಲವನ್ನ ಭಸ್ಮ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ಇನ್ಸಿನರೇಷನ್ಸ್ ಅಂತ ಕರಿತೀವಿ. ಏನು ಇನ್ಸಿನರೇಷನ್ಸ್ ಅಂದ್ರೆ, ಇನ್ಸಿನರೇಷನ್ಸ್ ಇಸ್ ಎ ವೇಸ್ಟ್ ಟ್ರೀಟ್ಮೆಂಟ್ ಪ್ರೋಸೆಸ್
ಹಾಗೆ ನಾವು ತ್ಯಾಜ್ಯ ನೀರಿಗೆ, ಸ್ವೇಜ್ ವಾಟರ್ಗೆ ಟ್ರೀಟ್ಮೆಂಟ್ ಅನ್ನು ಮಾಡಿ ಅದನ್ನ ಮರುಬಳಕೆಯನ್ನ ಮಾಡ್ಕೊಳ್ತೀವೋ ಅಥವಾ ಎನ್ವೈರನ್ಮೆಂಟ್ಗೆ ಅದನ್ನ ರಿಲೀಸ್ ಮಾಡ್ತೀವೋ ನೀರನ್ನು, ತ್ಯಾಜ್ಯ ನೀರನ್ನು, ಸ್ವೇಜ್ ವಾಟರ್, ಅದೇ ರೀತಿ ಇಲ್ಲಿ ಬರ್ತಕ್ಕಂಥ ವೇಸ್ಟ್ ಏನಿದೆ, ಇಂಡಸ್ಟ್ರಿಯಲ್ ವೇಸ್ಟ್ ಇರ್ಬೋದು, ಡೊಮೆಸ್ಟಿಕ್ ವೇಸ್ಟ್ ಇರ್ಬೋದು, ಆ ವೇಸ್ಟ್ ಅನ್ನ ಒಂದು ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ಪ್ರೋಸೆಸ್ ಅನ್ನ ನಾವು ಇನ್ಸಿನರೇಷನ್ಸ್ ಅಂತ ಕರಿತೀವಿ. ಈ ಪ್ರೋಸೆಸ್ ನಲ್ಲಿ ಏನ್ ಗ್ಯಾರ್ಬೇಜ್ ಬರುತ್ತೆ ಅದನ್ನ ಕಂಬಷನ್ಸ್ ಮಾಡಿ, ಅಂದ್ರೆ ಅದನ್ನ ದಹಿಸಿ ಅದನ್ನ ಒಂದು ಇನ್ಕಂಬಸ್ಟಿಬಲ್ ಮ್ಯಾಟರ್ ಆಗಿ, ಉದಾಹರಣೆಗೆ ಬೂದಿ ಇರ್ಬೋದು, ಬೇಸ್ಟ್ ಗ್ಯಾಸ್ ಇರ್ಬೋದು, ಅಥವಾ ಶಾಖ ಹೀಟ್ ಇರ್ಬೋದು, ಪರಿವರ್ತನೆಯನ್ನ ಮಾಡತಕ್ಕಂತ ಒಂದು ಕ್ರಿಯೆ ಏನಿದೆ ಅದನ್ನ ಇನ್ಸಿನರೇಷನ್ಸ್ ಅಂತ ನಾವು ಕರಿತೀವಿ. ಭಸ್ಮ ಮಾಡತಕ್ಕಂತ ಒಂದು ಕ್ರಿಯೆ. ಇದನ್ನ ಟ್ರೀಟ್ ಮಾಡಿ ಈ ವೇಸ್ಟ್ ಗ್ಯಾರ್ಬೇಜ್ ಏನಿದೆ, ತ್ಯಾಜ್ಯ ಏನಿದೆ, ಇದಕ್ಕೆ ಸರಿಯಾದಂತಹ ಟ್ರೀಟ್ಮೆಂಟ್ ಅನ್ನ ಮಾಡಿ ಅದನ್ನ ಎನ್ವೈರನ್ಮೆಂಟ್ಗೆ ರಿಲೀಸ್ ಮಾಡೋದು. ಐದರ್ ಹ್ಯಾಸ್ ಬೂದಿ ಇರ್ಬೋದು, ಗ್ಯಾಸ್ ಇರ್ಬೋದು, ಅಥವಾ ಹೀಟ್ ಇರ್ಬೋದು. ನಂತರ ಹೀಟ್ ಏನ್ ಬರುತ್ತೆ, ಸಾಮಾನ್ಯವಾಗಿ ಈ ರೀತಿ ಮಾಡೋದ್ರಿಂದ, ಭಸ್ಮ ಮಾಡೋದ್ರಿಂದ ಕಷದ ಪ್ರಮಾಣ ಏನಿದೆ, ವಾಲ್ಯೂಮ್ ಏನಿದೆ, ಅದನ್ನ ಸುಮಾರು 90% ನಾವು ತಗ್ಗಿಸಿ ಅದನ್ನ ಎನ್ವೈರನ್ಮೆಂಟ್ಗೆ ರಿಲೀಸ್ ಮಾಡಬಹುದು. ಮತ್ತೆ ಇಲ್ಲಿ ಬರ್ತಕ್ಕಂತ ಹೀಟ್ ಏನ್ ಜನರೇಟ್ ಆಗುತ್ತೆ, ಆ ಹೀಟ್ ನಿಂದ ನಾವು ಎಲೆಕ್ಟ್ರಿಸಿಟಿ ಜನರೇಷನ್ಸ್ ಕೂಡ ಮಾಡಬಹುದು. ಜನರೇಟೆಡ್ ಎಲೆಕ್ಟ್ರಿಕ್ ಪವರ್ ಪ್ರೊಡ್ಯೂಸ್ಡ್ ಬೈ ದ ಹೀಟ್ ಬೈ ಇನ್ಸಿನರೇಷನ್ಸ್. ಈ ಪ್ರೋಸೆಸ್ ನಲ್ಲಿ ಉಂಟಾಗ್ತಕ್ಕಂತ ಹೀಟ್ ನಿಂದ ಎಲೆಕ್ಟ್ರಿಸಿಟಿಯನ್ನು ಕೂಡ ನಾವೇನ್ ಮಾಡಬಹುದು, ಜನರೇಟ್ ಮಾಡಬಹುದು. ಹಾಗಾಗಿ ಈ ತ್ಯಾಜ್ಯವನ್ನ ಇದು ಒಂದು ರೀತಿ ಟ್ರೀಟ್ ಮಾಡೋದ್ರ ಜೊತೆಗೆ ನಾವು ಬೇರೆ ಎನರ್ಜಿಯನ್ನ ಕನ್ಸರ್ವ್ ಮಾಡ್ಲಿಕ್ಕೂ ಕೂಡ ಸಾಧ್ಯ. ಶಕ್ತಿ ಉಳಿತಾಯವನ್ನು ಮಾಡೋದು, ಶಕ್ತಿಯನ್ನ ಮರುಬಳಕೆಯನ್ನು ಮಾಡ್ತಕ್ಕಂಥ ಅಲ್ಲೂ ಕೂಡ ನಾವು ಸಫಲರಾಗಬಹುದು. ಸೊ ದಟ್ ಈಸ್ ಇನ್ಸಿನರೇಷನ್ಸ್ ಅಂತ ನಾವು ಕರಿತೀವಿ. ಜೊತೆಗೆ ವೇಸ್ಟ್ ಕಂಪ್ಯಾಕ್ಷನ್ಸ್ ಅಂತ ಒಂದು ಪ್ರೋಸೆಸ್ ಇದೆ ವೇಸ್ಟ್ ಡಿಸ್ಪೋಸಲ್ ಅಲ್ಲಿ. ಈ ವೇಸ್ಟ್ ಕಂಪ್ಯಾಕ್ಷನ್ಸ್ ಅಂದ್ರೆ ದೊಡ್ಡ ದೊಡ್ಡ ಗುಡ್ಡೆ ಕಸ, ಆ ಸಾಂದ್ರತೆ ವಾಲ್ಯೂಮ್ ಏನಿದೆ ಅದನ್ನ ಕಡಿಮೆ ಮಾಡ್ತಕ್ಕಂಥ. ಉದಾಹರಣೆಗೆ ದ ವೇಸ್ಟ್ ಮೆಟೀರಿಯಲ್ ಸಚ್ ಆಸ್ ಕ್ಯಾನ್ಸ್, ಪ್ಲಾಸ್ಟಿಕ್ ಬಾಟಲ್ಸ್ compact into the blacks and sent for recycling. This process space need, thus making transportations and positioning it. ಉದಾಹರಣೆಗೆ ಅನೇಕ ಪ್ಲಾಸ್ಟಿಕ್ ಯುಕ್ತ, ಉದಾಹರಣೆಗೆ ವಾಟರ್ ಬಾಟ್ಲ್ ಇರ್ಬೋದು, ಕೂಲ್ ಡ್ರಿಂಕ್ಸ್ ಬಾಟ್ಲ್ ಇರ್ಬೋದು, ಪೇಪರ್ಸ್ ಇರ್ಬೋದು, ಬ್ಯಾಗ್ಸ್ ಇರ್ಬೋದು, ಕವರ್ಸ್ ಇರ್ಬೋದು, ಪ್ಲಾಸ್ಟಿಕ್, ಇವುಗಳೆಲ್ಲ ಏನ್ ಮಾಡಿದ್ರೆ ಕ್ರಸ್ ಮಾಡಿ ಒಂದು ಬ್ಲಾಕ್ ತರ ಮಾಡ್ತಕ್ಕಂಥ, ಬ್ಲಾಕ್ ಮಾಡಿ ಅದನ್ನ ರೀಸೈಕ್ಲಿಗೆ ಕಳಿಸ್ತಕ್ಕಂಥ, ಇದನ್ನ ವೇಸ್ಟ್ ಕಂಪ್ಯಾಕ್ಷನ್ ಅಂತ ಕರಿತೀವಿ. ಅಂದ್ರೆ ಹೆಚ್ಚು ವಾಲ್ಯೂಮ್, ಹೆಚ್ಚು ಸ್ಪೇಸ್ ಅನ್ನ ಹಿಡಿತಾ ಇತ್ತು. ಇದು ಸಾಗಾಟ ಮಾಡೋದು ಕಷ್ಟ, ಟ್ರಾನ್ಸ್ಪೋರ್ಟೇಷನ್ಸ್ ಅನ್ನ ಮಾಡ್ತಕ್ಕಂಥದ್ದು, ಮತ್ತೆ ಅದನ್ನ ಇಟ್ಕೊಂಡು ಹೋಗ್ತಕ್ಕಂಥದ್ದು, ಪೊಸಿಷನಿಂಗ್ ಮಾಡ್ತಕ್ಕಂಥದ್ದು ಕಷ್ಟ ಇತ್ತು. ಯಾವಾಗ ನಾವು ಕಾಂಪ್ಯಾಕ್ಟ್ ಮಾಡಿದ್ವಿ, ಅದನ್ನ ಬ್ಲಾಕ್ಸ್ ಮಾಡಿ ಅದನ್ನ ರೀಸೈಕ್ಲಿಂಗಿಗೆ ಕಳಿಸ್ತಾ ಇದ್ವಿ, ಇಲ್ಲಿ ಸಾಗಾಣಿಕೆ ಈಸಿ ಆಯ್ತು, ಪೊಸಿಷನಿಂಗ್ ಮಾಡ್ತಕ್ಕಂಥದ್ದು ಈಸಿ ಆಯ್ತು. ದಿಸ್ ಇಸ್ ಕಾಲ್ಡ್ ವೇಸ್ಟ್ ಕಂಪ್ಯಾಕ್ಷನ್ಸ್ ಅಂತ ನಾವು ಕರಿತೀವಿ. ಇನ್ನು ಮುಖ್ಯ ಈ ಇಂಡಸ್ಟ್ರೀಸ್ ನಲ್ಲಿ ನಾನು ಸಿಟ್ಸುಕಿ ಅಂತ ಹೇಳಿದೆ, ಪೈ ವೇಸ್ಟ್ ಮಾಡೋದು. ಅಲ್ಲಿ ವೇಸ್ಟ್ ಅನ್ನ ಸ್ಯಾಗ್ರಿಗೇಟ್ ಮಾಡೋದು, ಕಸವನ್ನ ಬೇರ್ಪಡಿಸ್ತಕ್ಕಂಥದ್ದು. ನಿಮ್ಗೆಲ್ಲ ಗೊತ್ತು, ಹಸಿ ಕಸ, ಒಣ ಕಸ, ಪ್ಲಾಸ್ಟಿಕ್, ಮೆಟಲ್, ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಕಸವನ್ನ ನಾವೇನ್ ಮಾಡ್ತೀವಿ, ವಿಂಗಡಣೆಯನ್ನ ಮಾಡ್ತೀವಿ. ಅದನ್ನ ವೇಸ್ಟ್ ಸ್ಯಾಗ್ರಿಗೇಷನ್ಸ್ ಅಂತ ಕರಿತೀವಿ. ಈ ಕಸವನ್ನ ವಿಂಗಡಣೆಯನ್ನ ಮಾಡ್ಬೇಕಾದ್ರೆ ಆ ಕಸವನ್ನ ಹಾಕ್ತಕ್ಕಂಥ ಬುಟ್ಟಿ ಏನ್ ಬರುತ್ತೆ, ಬಿನ್ ಏನ್ ಬರುತ್ತೆ, ಅದಕ್ಕೆ ಒಂದು ಕಲರ್ ಅನ್ನ ಕೊಡ್ತೀವಿ. ಒಂದೊಂದು ಕಲರ್, ಇಂಥ ಕಲರ್ಗೆ ಇಂಥ ಒಂದು ವೇಸ್ಟ್ ಅನ್ನ ಹಾಕ್ಬೇಕು. ಅದನ್ನೇ ನಾವು ಕಲರ್ ಕೋಡ್ ಆಫ್ ಬಿನ್ಸ್ ಅಂತ ಕರಿತೀವಿ, ವೇಸ್ಟ್ ಅಗ್ರಿಗೇಷನ್. ಈಗ ಉದಾಹರಣೆಗೆ ಪೇಪರ್, ಉದಾಹರಣೆಗೆ ಬ್ಲೂ ಕಲರ್ ಇರುತ್ತೆ, ಪ್ಲಾಸ್ಟಿಕ್ ಅಂದ್ರೆ ಯೆಲ್ಲೋ ಕಲರ್ ಇರುತ್ತೆ, ಮೆಟಲ್ ಅಂದ್ರೆ ರೆಡ್ ಕಲರ್ ಇರುತ್ತೆ, ಗ್ಲಾಸ್ ಅಂದ್ರೆ ಗ್ರೀನ್ ಕಲರ್ ಇರುತ್ತೆ. ನಿಮ್ಮ ಫುಡ್ ಐಟಮ್ಸ್ ಎಲ್ಲ, ವೇಸ್ಟ್ ಫುಡ್ ಐಟಮ್ಸ್ ಅನ್ನ ಹಾಕ್ಲಿಕ್ಕೆ ಬ್ಲಾಕ್ ಬಿನ್ ಅನ್ನ ನಾವು ಯೂಸ್ ಮಾಡ್ತೀವಿ. ಬೇರೆ ಇತರೆ ತ್ಯಾಜ್ಯಗಳನ್ನ ಹಾಕ್ಲಿಕ್ಕೆ ಸ್ಕೈ ಬ್ಲೂ ಕಲರ್ ಅನ್ನ ಯೂಸ್ ಮಾಡ್ತೀವಿ. ದಿಸ್ ಇಸ್ ದ
ಕಲರ್ ಕೋಡ್ ಇಟ್ ಈಸ್ ಇಂಪಾರ್ಟೆಂಟ್ ಆಲ್ಸೋ ಇನ್ ದ ಎಕ್ಸಾಮಿನೇಷನ್ಸ್ ಪಾಯಿಂಟ್ ಆಫ್ ವ್ಯೂ. ಫಾರ್ ಎಕ್ಸಾಂಪಲ್ ಒಂದು 4 ಬಿನ್ಸ್ ಅನ್ನ ನಿಮ್ಗೆ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಇದು ಯಾವ ಕಲರ್ ಇದೆ? ಬ್ಲೂ ಕಲರ್ ಇದೆ, ಪೇಪರ್ಸ್ ಅನ್ನ ಹಾಕಿದ್ದಾರೆ. ಗ್ರೀನ್ ಕಲರ್ ಇದೆ, ಗ್ಲಾಸ್ ಅನ್ನ ಹಾಕಿದ್ದಾರೆ. ಯೆಲ್ಲೋ ಕಲರ್ ಇದೆ, ಪ್ಲಾಸ್ಟಿಕ್ ಅನ್ನ ಹಾಕಿದ್ದಾರೆ. ರೆಡ್ ಕಲರ್ ಇದೆ, ಮೆಟಲ್ ಅನ್ನ ಹಾಕಿದ್ದಾರೆ. ಈ ರೀತಿ ಪ್ರತ್ಯೇಕವಾಗಿ ಕಸವನ್ನ ವಿಂಗಡಣೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಬೇರೆ ಬೇರೆ ಕಲರ್ ಬಿನ್ಸ್ ಅನ್ನ ಇಟ್ಟು ಹಾಕ್ತಕ್ಕಂಥದ್ದನ್ನೇ ನಾವು ಕಲರ್ ಕೋಡ್ಸ್ ಫಾರ್ ಬಿನ್ ಇನ್ ವೇಸ್ಟ್ ಅಗ್ರಿಗೇಷನ್ ಪ್ರೋಸೆಸ್ ಅಂತ ನಾವು ಕರಿತೀವಿ. ಕಸವನ್ನ ವಿಂಗಡಣೆಯನ್ನು ಮಾಡತಕ್ಕಂಥ ಒಂದು ವಿಧಾನ. ಮಕ್ಕಳು ಇದಿಷ್ಟು ನಿಮಗೆ ವೇಸ್ಟ್ ಯಾವ್ಯಾವ ತರ ವೇಸ್ಟ್ ಇದೆ, ಎಲ್ಲೆಲ್ಲಿ ವೇಸ್ಟ್ ಉತ್ಪತ್ತಿ ಆಗುತ್ತೆ, ಅದನ್ನ ವೇಸ್ಟ್ ಅನ್ನ ಹೇಗೆ ಡಿಸ್ಪೋಸಲ್ ಮಾಡ್ತಕ್ಕಂಥದ್ದು, ವೇಸ್ಟ್ ಪ್ರಮಾಣವನ್ನು ಹೇಗೆ ಕಡಿಮೆ ಮಾಡ್ತಕ್ಕಂಥದ್ದು, ವೇಸ್ಟ್ ಅನ್ನ ಹೇಗೆ ರೀಸೈಕ್ಲಿಂಗ್ ಅನ್ನ ಮಾಡ್ತಕ್ಕಂಥದ್ದು ಅದನ್ನ ಹೇಳಿದ್ವಿ. ಇನ್ನು ಪರೀಕ್ಷಾ ದೃಷ್ಟಿಯಿಂದ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೂಡ ಕೇಳ್ತಾರೆ. ಹಾಗಾಗಿ ಅದ್ರ ಬಗ್ಗೆ ಕೂಡ ಒಂದು ಗಮನ ಹರಿಸೋಣ. ನಾವು ಲೆಟ್ ಅಸ್ ಕಮ್ ಟು ದಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್. 1. ವಾಟ್ ಇಸ್ ದ ಕಲರ್ ಕೋಡ್ ಆಫ್ ಬಿನ್ಸ್ ಫಾರ್ ಪೇಪರ್ ವೇಸ್ಟ್? ಪೇಪರ್ ವೇಸ್ಟೇಜ್ಗೆ ಯಾವ ಕಲರ್ ಬಿನ್ ಅನ್ನ ಯೂಸ್ ಮಾಡ್ತಾರೆ? ಇಲ್ಲಿ 4 ಕೊಟ್ಟಿದ್ದಾರೆ. ನಿಮ್ಗೆ ಈಗಾಗಲೇ ಗೊತ್ತು ಯಾವ ಕಲರ್ ತೋರಿಸಿದ್ದೀನಿ ಚಿತ್ರದಲ್ಲಿ. ದಟ್ ಈಸ್ ಬ್ಲೂ ಕಲರ್. ಎ ಇಸ್ ದ ಕರೆಕ್ಟ್ ಆನ್ಸರ್. ವಾಟ್ ಇಸ್ ದ ಕಲರ್ ಕೋಡ್ ಆಫ್ ಬಿನ್ಸ್ ಫಾರ್ ಪ್ಲಾಸ್ಟಿಕ್ ವೇಸ್ಟ್? ಪ್ಲಾಸ್ಟಿಕ್ ಯಾವ ಕಲರ್ ಇರುತ್ತೆ? ಎ ಬ್ಲೂ, ಬಿ ಬ್ಲಾಕ್, ಸಿ ಯೆಲ್ಲೋ, ಡಿ ಸ್ಕೈ ಬ್ಲೂ. ಇಸ್ ಕರೆಕ್ಟ್? ಎಸ್, ಸಿ ಇಸ್ ದ ಕರೆಕ್ಟ್. ಯೆಲ್ಲೋ ಪ್ಲಾಸ್ಟಿಕ್ ಯಾವುದು? ಯೆಲ್ಲೋ ಕಲರ್ ಅನ್ನ ಬಳಸ್ತಾರೆ. ಸೊ ವಾಟ್ ಇಸ್ ದ ಕಲರ್ ಕೋಡ್ ಆಫ್ ಬಿನ್ಸ್ ಫಾರ್ ಮೆಟಲ್ ವೇಸ್ಟೇಜ್? ಮೆಟಲ್ ವೇಸ್ಟೇಜ್ಗೆ ಯಾವ ಕಲರ್ ಬಿನ್ ಅನ್ನ ಬಳಸ್ತಾರೆ? ಈಗ ತಾನೇ ನೋಡಿದೀವಿ. ಎ ಬ್ಲಾಕ್, ಬಿ ರೆಡ್, ಸಿ ಬ್ಲೂ, ಡಿ ಗ್ರೀನ್. ವಿಚ್ ಇಸ್ ಕರೆಕ್ಟ್? ಬಿ ಇಸ್ ಕರೆಕ್ಟ್. ಮೆಟಲ್ಗೆ ರೆಡ್ ಕಲರ್ ಅನ್ನ ಯೂಸ್ ಮಾಡ್ತಾರೆ. ವಾಟ್ ಇಸ್ ದ ಕಲರ್ ಕೋಡ್ ಆಫ್ ಬಿನ್ಸ್ ಫಾರ್ ಗ್ಲಾಸ್ ವೇಸ್ಟೇಜ್? ಸ್ಕೈ ಬ್ಲೂ, ಗ್ರೀನ್, ಯೆಲ್ಲೋ ಅಂಡ್ ಬ್ಲಾಕ್. ವಿಚ್ ಇಸ್ ಕರೆಕ್ಟ್? ಸೊ ದಟ್ ಈಸ್ ಗ್ರೀನ್ ಕಲರ್. ಗ್ಲಾಸ್ ಅನ್ನ ಹಾಕ್ಲಿಕ್ಕೆ ಯಾವ ಬಿನ್ ಅನ್ನ ಬಳಸ್ತಾರೆ? ಗ್ರೀನ್ ಅನ್ನ ಬಳಸ್ತಾರೆ. ವಾಟ್ ಇಸ್ ದ ಕಲರ್ ಕೋಡ್ ಆಫ್ ಬಿನ್ಸ್ ಫಾರ್ ಫುಡ್ ವೇಸ್ಟೇಜ್? ಆಹಾರ ತ್ಯಾಜ್ಯ, ನಾವು ತಿಂಡಿ ಬಿಸಾಕಿದಂತ ಉಳಿದಂತ ವಸ್ತುಗಳನ್ನ ಹಾಕ್ಲಿಕ್ಕೆ ಯಾವ ಕಲರ್ ಕೋಡ್ ಬಿನ್ ಅನ್ನ ಬಳಸ್ತಾರೆ? ರೆಡ್, ಸ್ಕೈ ಬ್ಲೂ, ಯೆಲ್ಲೋ, ಬ್ಲಾಕ್. ಯಾವ್ದನ್ನ ಬಳಸ್ತಾರೆ? ಬ್ಲಾಕ್ ಕಲರ್ ಬಳಸ್ತಾರೆ. ಡಿ ಇಸ್ ದ ಕರೆಕ್ಟ್ ಆನ್ಸರ್. ವಾಟ್ ಇಸ್ ದ ಕಲರ್ ಕೋಡ್ ಆಫ್ ಬಿನ್ಸ್ ಫಾರ್ ಅದರ್ ವೇಸ್ಟೇಜ್? ಇತರೆ ತ್ಯಾಜ್ಯಗಳನ್ನ ಹಾಕ್ಲಿಕ್ಕೆ ಯಾವ ಬಿನ್ ಅನ್ನ, ಡಬ್ಬವನ್ನ, ಕಲರ್ ಡಬ್ಬವನ್ನ ನಾವು ಬಳಸ್ತೀವಿ? ಎ ಸ್ಕೈ ಬ್ಲೂ, ಬಿ ಬ್ಲೂ, ಸಿ ಯೆಲ್ಲೋ, ಡಿ ಬ್ಲಾಕ್. ವಿಚ್ ಇಸ್ ಕರೆಕ್ಟ್? ಎಸ್, ಎ ಸ್ಕೈ ಬ್ಲೂ ಅನ್ನ ಬಳಸ್ತೀವಿ. ಈ ರೀತಿ ಪ್ರಶ್ನೆಗಳನ್ನ ಮಕ್ಕಳ ನಿಮಗೆ ಪರೀಕ್ಷೆನಲ್ಲಿ ಇರ್ತಾರೆ. ಸೊ ಇದು ಹೆಚ್ಚಿನ ವಿಷಯ ನಿಮಗೆ ಪೀಟರ್ ನಿಮಿ ಫಸ್ಟ್ ಇಯರ್ ಫಸ್ಟ್ ವೀಕ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಚಾಪ್ಟರ್ ಇದೆ, ಅಲ್ಲಿ ರೆಫರ್ ಮಾಡಿ. ಮತ್ತೆ ಅಸೈನ್ಮೆಂಟ್ ಬುಕ್ಸ್ ಅನ್ನ ರೆಫರ್ ಮಾಡಿ. ಆನ್ಲೈನ್ ಪ್ರಶ್ನೆಗಳಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಆನ್ಲೈನ್ ಟೆಸ್ಟ್ ಅನ್ನ ತೆಗೆದುಕೊಳ್ಳಿ. bharatskill.com ಮತ್ತೆ ನಿಮಿ ಪೋರ್ಟಲ್ ನಲ್ಲಿ ಪ್ರಾಕ್ಟೀಸ್ ಅನ್ನ ಮಾಡಬೇಕು. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ. ಶುಭವಾಗಲಿ.